ಕೇಂದ್ರದಿಂದ ರಾಜಭವನದ ಮೂಲಕ ಒಂದು ಸಾಮಾನ್ಯನ ಅರ್ಜಿಯ ಮೇಲೆ ಇಷ್ಟೊಂದು ತಾರ್ಕಿಕ ಅಂತ ತಗೊಂಡು ಪಾದಯಾತ್ರೆ ಮಾಡೋದು, ಇಲ್ಲದೆ ಇರುವಂತ ಸುಳ್ಳನ್ನೆಲ್ಲ ಬಿತ್ತರಿಸಿ ಸತ್ಯ ಮಾಡಕ್ಕೆ ನೋಡೋದು. ಸೊ ಈ ಚುನಾವಣೆಯಲ್ಲಿ ಅವರೆಲ್ಲ ವರ್ಕೌಟ್ ಮಾಡ್ತಾರೆ ಅಂತ ತಿಳ್ಕೊಂಡ್ರು. ಸೊ ಚುನಾವಣೆಯಲ್ಲಿ ಜನ ಯಾವುದಕ್ಕೂ ಮನ್ನಣೆ ಕೊಡಲಿಲ್ಲ. ಇವರ ರಾಜಕೀಯ ಸಿದ್ಧಾಂತ, ಸರ್ವಾಧಿಕಾರಿ ಪ್ರವೃತ್ತಿ, ಸುಳ್ಳನ್ನು ಸತ್ಯ ಮಾಡ್ತಕ್ಕಂಥ ರಾಜಕೀಯದ ಕೀಳು ಮಟ್ಟದ ನಡೆ ಈ ಚುನಾವಣೆಯಲ್ಲಿ ಜನ ಆಶೀರ್ವಾದ ಮಾಡಲಿಕ್ಕೆ ನಮ್ಮ 5 ಗ್ಯಾರಂಟಿಗಳು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಸಮುದಾಯಗಳಿಗೆ ಸಾಮಾನ್ಯ ಕನಿಷ್ಠವಾದಂಥ ಆದಾಯ ಬರೋ ರೀತಿಯಲ್ಲಿ 1,20,00,000 ಕುಟುಂಬಗಳಿಗೆ ಮಾಸಿಕ 5,000 ರೂಪಾಯಿ ವರಮಾನ ಪಡ್ತಕ್ಕಂಥ ತೀರ್ಮಾನ ಮಾಡಿದ್ದು ದೇಶದ ಇತಿಹಾಸದಲ್ಲಿ ಮೊದಲನೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಸೊ ನಮ್ಮ ಆಡಳಿತ ಮೊದಲು ಗ್ಯಾರಂಟಿಗಳಿಗೆ ಬೆಂಬಲ ನೀಡಿ JDS BJPಯ ರಾಜಕೀಯ ಪಿತೂರಿ ಮತ್ತು ಕುತಂತ್ರವನ್ನು ಬಯಲಿಗೆಳೆದು ಈ 3 ಉಪಚುನಾವಣೆಯಲ್ಲಿ ನಾವು ನಿರೀಕ್ಷೆಗಿಂತ ಹೆಚ್ಚಾಗಿಯೇ ಜನ ಆಶೀರ್ವಾದ ಮಾಡಿ ನಮ್ಮ ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೆ ಬೆಂಬಲ ಆಶೀರ್ವಾದ ಕೊಟ್ಟಿದ್ದಾರೆ. ನಮಗೆ ಇನ್ನೂ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡೋಕ್ಕೆ ನಮಗೆ ಇನ್ನೂ ಶಕ್ತಿ, ಆಶೀರ್ವಾದವನ್ನು ಜನರು ಕೊಟ್ಟಿದ್ದಾರೆ. ಈ ಚುನಾವಣೆ ನೇರವಾಗಿ ವಿರೋಧ ಪಕ್ಷಗಳಿಗೆ ಉತ್ತರ ಏನು ಕೊಟ್ಟಿದೆ ಅಂದರೆ, ವಿರೋಧ ಪಕ್ಷವಾಗಿ ರಾಜ್ಯದ ಸಮಸ್ಯೆ, ಜನರ ಸಮಸ್ಯೆಗಳು, ಅಭಿವೃದ್ಧಿಗೆ ನೀವು ವಿರೋಧ ಪಕ್ಷವಾಗಿ ಸಲಹೆ ಕೊಡಿ, ರಚನಾತ್ಮಕವಾದಂಥ ಟೀಕೆ ಮಾಡಿ, ಇಲ್ಲ ಸಲ್ಲದ ಆರೋಪ ಮಾಡಬೇಡಿ, ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಮುಖಕ್ಕೆ ಮಸಿ ಬಳಿತಕ್ಕಂಥ, ವ್ಯಕ್ತಿತ್ವ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಈ ಒಂದು ಚುನಾವಣೆಯ ಸಾಧನೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಮತ್ತು ಕಾಂಗ್ರೆಸ್ನ ಎಲ್ಲ ಮಂತ್ರಿಗಳು, ಶಾಸಕರು, ಕಾರ್ಯಕರ್ತರ ಪರಿಶ್ರಮದಿಂದ ಜನ ಆಶೀರ್ವಾದ ಮಾಡಿದರೆ ಅದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಅದಕ್ಕೆ ಈ 3 ಕ್ಷೇತ್ರಗಳ ಮತದಾರರನ್ನು ನಾವು ಅಭಿನಂದಿಸ್ತೇವೆ. ಚರ್ಚೆ ಮಾಡಿ ಆ ಒಂದು ಚಳುವಳಿಗೆ, ಸಾಮಾಜಿಕ ಚಳುವಳಿ, ಆ ಸಂಘಟನೆಗೆ ಬೆಂಬಲ ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ. ಆ ಕಾರ್ಯಕ್ರಮವನ್ನು ಇಲ್ಲೇ ಮಾಡ್ತೀವಿ. ಹಿಂದೆ ನಾವು 5 ಸಮಾವೇಶ ಇಲ್ಲೇ ಮಾಡಿದ್ದೀವಿ. ಅದೇ ಮಾದರಿಯಲ್ಲಿ ಮಾಡಬೇಕು ಅಂತೇಳಿ ಅವರು ಅಭಿಪ್ರಾಯ ಕೊಟ್ಟಿದ್ದಾರೆ. ಅವ್ರ ಅಭಿಪ್ರಾಯಕ್ಕೆ ನಾವೆಲ್ಲ ಬೆಂಬಲ ಕೊಟ್ಟು ಅದನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ಅವರು ಆಗತಕ್ಕಂಥ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನಮ್ಮ ಸಹಕಾರ ಬೆಂಬಲ ಕೊಟ್ಟು ಈ ಕಾರ್ಯಕ್ರಮವನ್ನು ಅವರು ಯಶಸ್ವಿಯಾಗಿ ಮಾಡ್ತಾರೆ ಅಂತ ನಾವು ಬಯಸಿದ್ದೇವೆ. ಸ್ಥಳನೂ ಕೂಡ ನಿಗದಿ ಮಾಡಿದ್ದಾರೆ. ಉಳಿದ ಕಾರ್ಯಕ್ರಮವನ್ನು ಆ ಸ್ವಾಭಿಮಾನಿ ಸಂಘ ಕಾರ್ಯಕ್ರಮಗಳನ್ನು, ರೂಪುರೇಷೆಗಳನ್ನು ಮಾಡ್ತಾರೆ. ಹಿಂದೆ ನಾವು ಅವ್ರಿಗೆ ಏನು ಸಹಕಾರ ನಮ್ಮಿಂದ ಬಯಸ್ತಾರೆ ಕೊಡ್ತೀವಿ. ಅವರು ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಂಘಟನೆ. ಸಿದ್ದರಾಮಯ್ಯ ಈಸ್ ಎ ಟವರಿಂಗ್ ಪರ್ಸನಾಲಿಟಿ ಆ್ಯಂಡ್ ಆನ್ ಆನೆಸ್ಟ್ ಪೊಲಿಟಿಷಿಯನ್ ಇನ್ ದಿ ಕಂಟ್ರಿ. 40 ವರ್ಷ ಸಾರ್ಥಕ ಸಾರ್ವಜನಿಕ ಜೀವನವನ್ನು ಸಾರ್ವಜನಿಕ ಹಿತಕ್ಕೆ ಮತ್ತು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಸಮಾಜದ ನಿರ್ಮಾಣಕ್ಕೆ ಸುಮಾರು 14 ಬಡ್ಜೆಟ್ಗಳನ್ನು ಕೊಟ್ಟು ನಿರಂತರವಾಗಿ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿದ್ದಾರೆ. ಅಂಥ ಒಂದು ಮಹಾನಾಯಕರಿಗೆ ನಾವೆಲ್ಲ ಸೇರಿ ಬೆಂಬಲ ಮತ್ತು ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ. ಆ ಕಾರಣಕ್ಕೆ ಸಮಾವೇಶನ ಸಂಘಟನೆ. ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನದ ವೇದಿಕೆ, ಸಿದ್ದರಾಮಯ್ಯನೇ ಒಂದು ಶಕ್ತಿ ಪ್ರದರ್ಶನದ ಪ್ರಶ್ನೆ ಅಲ್ಲದೆ ನಾನು ಹೇಳಿದ ಮಾತಲ್ಲ. ನಮ್ಮ ಹಿಂದಿನ ನಾಯಕರಾಗಿದ್ದಂಥ ದೇವೇಗೌಡರು ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯ ಇಸ್ ಎನ್ ಇನ್ಸ್ಟಿಟ್ಯೂಷನ್, ಇಟ್ಸ್ ನಾಟ್ ಎ ಪರ್ಸನ್. ಸಿದ್ದರಾಮಯ್ಯ ಒಂದು ಶಕ್ತಿ ಅಂತ ಅವರು ಹೇಳಿದರು. ಹೀಗಾಗಿ ಈ ಹಿಮ್ಸೆಲ್ಫ್ ಈಸ್ ಎ ಸ್ಟ್ರೆಂತ್. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು, ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ.
ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at ದುಬೈ ಮಾಲ್, ಮರೀನ್ ಕ್ರೂಸ್ with dinner, ಡೆಸರ್ಟ್ ಸಫಾರಿ with belly dance, Abu Dhabi city tour with Hindu temple, Ferrari World, Dubai city tour with Dubai frame photo stop, Future of Museum ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ 9591027265 7899173517.